ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಒಂದೇ ಸ್ಟೆಪ್ನಲ್ಲಿ ಹಾಕುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಆ್ಯಂಕರ್ ಥ್ರೆಡ್, ಕಾಟನ್ ಥ್ರೆಡ್ನಲ್ಲಾದರೂ ಹಾಕ್ಬೋದು, ಸಿಲ್ಕ್ ಥ್ರೆಡ್ನಲ್ಲಿ ಹಾಕ್ಬೋದು, ಇನ್ನೊಂದು ಬಂದು ಕಮಲ್ ಕಡಾಯಿ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಹಾಕ್ಬೋದು. ಬಟ್ ಸ್ಯಾಂಪಲ್ ಪೀಸ್ ಆದರೆ ಮಾತ್ರ ಹಾಕಿ, ಸ್ಯಾರಿಗೆ ಕಮಲ್ ಥ್ರೆಡ್ನಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಅಷ್ಟೊಂದು ಥಿಕ್ನೆಸ್ ಆಗಿರೋದಿಲ್ಲ. ಹಾಗಾಗಿ ಈ ಸಿಲ್ಕ್ ಥ್ರೆಡ್ನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಡಿಸೈನು. ಹೊಸ ಥರ ಇರೋದು, ಅಂದರೆ ಸಿಂಗಲ್ ಸ್ಟೆಪ್ನಲ್ಲೇ ನೀವು ಹಾಕ್ಬೋದು. 4 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ, 4 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 1 2 3 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ತೀನಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಬಟ್ಟೆಗೆ ಲಾಕ್ ಹಾಕ್ತೀನಿ. ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಅದನ್ನು ಜಾಸ್ತಿನೂ ಮಾಡ್ಕೋಬೋದು. 4 ಚೈನ್ ಆದರೂ ನೀವು ಮಾಡ್ಕೋಬೋದು. ಇವಾಗ 1 2 3 ಚೈನ್ ಹಾಕಿ ಆ 3 ಚೈನ್ ಇತ್ತಲ್ಲ ಆ ಲಾಕ್ ಮೇಲೇ, ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೇ ಈ 3 ಚೈನ್ನ ಬ್ಯಾಕ್ ಸೈಡಿಂದ ಹಾಕಿಬಿಟ್ಟು ಲಾಕ್ ಮಾಡಿದೆ. ಮತ್ತು 1 2 3 ಚೈನ್ ಹಾಕಿ ಮತ್ತೆ ಇಲ್ಲಿ ಫಸ್ಟಿಗೆ ಲಾಕ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿದೆ. ಇವಾಗ 2 ಸರಿ 3 ಚೈನ್ ಆಯಿತು. ಇವಾಗ ನೋಡಿ, 3 ಚೈನ್ ಮೇಲೆ 1 ಸ್ಟೆಪ್ ಆಯಿತು, ಕೆಳಗಡೆ ಒಂದೊಂದು ಸ್ಟೆಪ್ಪು, 2 ಸ್ಟೆಪ್ ಇದೆ. ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಇಲ್ಲಿ ನೋಡಿ 2ನೇ ಸ್ಟೆಪ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಬೇಸ್ ಲೈನ್ ಒಂದು, ಅದ್ರ ಮೇಲೊಂದು, ಮಧ್ಯದಲ್ಲಿ ಜಾಗ ಇದೆಯಲ್ಲ, ಅವೆರಡರ ಮಧ್ಯದಲ್ಲಿ ನಾನು ಇವಾಗ ಡೈರೆಕ್ಟಾಗಿ ಅಲ್ಲಿಂದ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಕಂಬನ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟಿಗೆ ಏನು 3 ಚೈನ್ ಹಾಕಿದ್ವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇವಾಗ 2 ಕಂಬ ಆಯಿತು. ಇವಾಗ 3ನೇದು ಅಂದರೆ ಅದನ್ನು ಸೇರಿಸ್ಕೊಂಡ್ರೆ 3 ಆಗುತ್ತೆ. ಈಗ 4 ನೋಡ್ತಾ ಇರ್ಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಟೋಟಲಾಗಿ ಇಲ್ಲಿ 5 ಆಯಿತು. ಕೆಳಗಡೆ ಬೇಸ್ ಲೈನ್ ಬಿಟ್ಟು ಅದ್ರ ಮೇಲಿಂದ 3 ಚೈನ್ನ ತೊಗೊಂಡ್ರೆ 5 ಆಗುತ್ತೆ. ಈಗ 6 ನೋಡಿ, ಬೇಸ್ ಲೈನ್ ಬಿಟ್ಟರೆ 1 2 3 4 5 6 ಚೈನ್ ಆಯಿತು. 6 ಚೈನ್ ಆದಮೇಲೆ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ 6ನೇ ಚೈನ್ ಮೇಲೆ 2 ದಾರ ಇರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ, 6ನೇದು ಕಂಬ ಹಾಕಿರ್ತೇವಲ್ಲ ಅಲ್ಲಿಗೆ 2 ದಾರ ಇರುತ್ತೆ. ಲಾಕ್ ಮಾಡಿದ ದಾರ ಇತ್ತು, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ವೀಡಿಯೋನ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಸರಿ ಕ್ಲೀನಾಗಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ತೋರಿಸ್ತೀನಿ ಕ್ಲೀನಾಗಿ. 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿದ್ಮೇಲೆ 3 ಚೈನ್ ಆದರೂ ಹಾಕ್ಬೋದು. ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ ಹೋಲ್ ಇದೆಯಲ್ಲ, ಇಲ್ಲಿ ನಾವು ಕಂಬ ಹಾಕಿದಾಗ 2ರಿಂದ 1 ಬಂದಿರ್ತೀವಲ್ಲ, ಲಾಸ್ಟ್ನೇದು ಅಲ್ಲಿ 2 ದಾರ ಇರುತ್ತೆ. ಆ ದಾರದೊಳಗಡೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು 1 ಕಂಬ ಹಾಕಿದೆ. ಮತ್ತು ಸೂಜಿ ತೋರಿಸಿ ಅದೇ ದಾರದೊಳಗಡೆಗೆ ಮತ್ತೆ ಇನ್ನೂ 1 ಕಂಬ ಹಾಕ್ತೀನಿ. ಆರಾಮಾಗಿ 3ರಿಂದ 4 ಕಂಬಗಳನ್ನ ಹಾಕ್ಬೋದು. ಇಲ್ಲಿ ಕ್ಲೀನಾಗಿ ಹಿಡಿಯುತ್ತೆ, ಏನು ಅಂತ ಇದಿಲ್ಲ. ನೋಡಿ, ಕ್ಲೀನಾಗಿ ಕಾಣುತ್ತೆ ದಾರ. ನಮಗೆ ಹಾಕ್ತಾ ಆ ದಾರ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಹಂಗಾಗಿ ಅದರೊಳಗಡೆಗೆ ನಾವು ಈ ಏನು ಕಂಬಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ಟೋಟಲಾಗಿ ಫಸ್ಟಿಗೆ ನಾವು 2 ಚೈನು, ಅದಾದ ನಂತರ 3 ಕಂಬಗಳನ್ನ ಹಾಕಿದೆ. ಮತ್ತು ಇವಾಗ ಸೂಜಿ ಮೇಲೆ ಡೈರೆಕ್ಟ್ ಮತ್ತೆ ದಾರ ತೊಗೊಂಡು ಇನ್ನೂ 1 ಹಾಕ್ತೀನಿ. ಟೋಟಲಾಗಿ ನಾನು 5 ಕಂಬಗಳನ್ನ ಹಾಕ್ತೇನೆ. ಅಂದರೆ 2 ಚೈನನ್ನು ಸೇರಿಸ್ಕೊಂಡ್ರೆ 5 ಕಂಬಗಳು ಹಾಕ್ತೇವೆ. ಆಯ್ತಲ್ಲ. ಇವಾಗ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ತೊಗೊಂಡು ನೋಡಿ, ಇಲ್ಲಿ ನಾವಿಲ್ಲಿ ಫಸ್ಟಿಗೆ ನಾವು ಇಲ್ಲಿ ಏನು ಕಂಬಗಳನ್ನ ಮಾಡಿದ್ವಲ್ಲ ಅದೇ ಪ್ಲೇಸ್ನಲ್ಲಿ ಅದೇ 3 ಚೈನ್ ಒಳಗಡೆಗೆ ಮತ್ತೆ 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿದೆ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಆ 3 ಚೈನ್ ಒಳಗಡೆಗೆ ಫಸ್ಟಿಗೆ ನಾವೇನು 6 ಕಂಬಗಳನ್ನ ಹಾಕಿದ್ವಲ್ಲ ಅದರೊಳಗಡೆಗೆ ಮತ್ತೆ ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಸ್ವಲ್ಪ ದಾರ ಬಿಟ್ಕೊಳ್ತಾ ಇದೆ, ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ. ಇವಾಗ 1ನೇ ಕಂಬ ಆಯಿತು. ನೋಡಿ, ಇಲ್ಲಿ 6 ಕಂಬ ಹಾಕಿದ್ರ ಮೇಲೇ ನಾನು ಆ 3 ಚೈನ್ ಒಳಗಡೆಗೆ ಮತ್ತೆ ಕಂಬಗಳನ್ನ ಹಾಕ್ತೀನಿ. 2 ಆಯಿತು. 3ನೇ ಕಂಬ, 3ನೇ ಡಬಲ್ ಕ್ರೋಶೆ, 4ನೇ ಡಬಲ್ ಕ್ರೋಶೆ, ಮತ್ತು 5ನೇ ಡಬಲ್ ಕ್ರೋಶೆಟ್ಟು,
ಇವಾಗ ಟೋಟಲಾಗಿ 5 ಆಯಿತು. ಇಲ್ಲಿ 6 ಹಾಕಿದ್ವಲ್ಲ, ಇಲ್ಲಿ 5 ಆಯಿತು. ಇವಾಗ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ 3 ಚೈನ್ ಬೇಸ್ ಲೈನ್ ಕೆಳಗಡೆ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ಚೈನ್ ಎಷ್ಟು ಬರುತ್ತೋ ಅಷ್ಟು ಲೆಂತಿಯಾಗಿ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಅನಿಸ್ಬೋದು, ನೀವು ಇನ್ನೊಂದು ಸರಿ ನೋಡಿ ವಿಡಿಯೋನ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಅದಕ್ಕೆ ನಿಧಾನಕ್ಕೆ ತೋರಿಸಿದ್ದೀನಿ. ಇಷ್ಟೇ ಚಿಕ್ಕದೇ ಡಿಸೈನು, ಬಟ್ ನೋಡೋದಕ್ಕೆ ಹಾಕೋದಕ್ಕೆ ತುಂಬ ಇದೇನಪ್ಪ ಈ ನೋಡೋದಕ್ಕೆ ಈಸಿ ಅನಿಸುತ್ತೆ. ಬಟ್ ಕೌಂಟಿಂಗ್ ನಾನು ಹೇಳ್ದಂಗೆ ಕರೆಕ್ಟಾಗಿ ಹಾಕಿ ಡಿಸೈನ್ ನೀಟಾಗಿ ಬರುತ್ತೆ. ಇವಾಗ ಇನ್ನೊಂದು ಸರಿ ತೋರಿಸ್ತೀನಿ. ನಾನಿವಾಗ ನೋಡಿ ಸಿಂಗಲ್ ಕ್ರೋಶೆಟ್ ಹಾಕಿ ನಾನೊಂದೆರಡು ಲಾಕ್ ಮಾಡ್ತೀನಿ. ಪಕ್ಕದ ಮಧ್ಯದಲ್ಲಿ ನಮಗೆ ಬೀಡ್ಸ್ ಬೇಕಂದರೆ ಆ್ಯಡ್ ಮಾಡ್ಬೋದು, ಅಥವಾ ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೀವು ಕುಚ್ಚು ಕಟ್ಕೊಳೋದಕ್ಕೆ 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. 1 2 3 4 ಚೈನ್ ಹಾಕ್ತೀನಿ. ಮತ್ತು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ದಾರ ಎತ್ಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಲಾಕ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ನಾನು ವರ್ಕ್ ಹಾಕುವಾಗ, ಡಿಸೈನ್ ಹಾಕುವಾಗ ಸ್ಲೋ ಮಾಡಿ ತೋರಿಸ್ತೀನಿ. ನೋಡಿ 3 ಚೈನ್ ಹಾಕಿದ್ವಿ, ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು, ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 1 2 3 ಚೈನ್ ಹಾಕಬೇಕು. ನೋಡಿ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಈ 3 ಚೈನ್ನ ಲಾಕ್. ಮತ್ತೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ ಬ್ಯಾಕ್ ಸೈಡಿಂದ ಈ ಏನು ಲಾಸ್ಟಿಗೆ ಹಾಕಿದ್ವಲ್ಲ ನಾವು 3 ಚೈನು, ನೋಡಿ ಇದು ಗ್ಯಾಪ್ ಬೇಕು ಅಂದರೆ ನೀವು ಇಲ್ಲಿ ಗ್ಯಾಪ್ನ ಮಾಡ್ಕೋಬೋದು. ಇವಾಗ 3 ಚೈನ್ನ ಫಸ್ಟ್ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ಫಸ್ಟಿಗೆ ನಾವು ಇಲ್ಲಿ ನೋಡಿ 2 ಇದೆಯಲ್ಲ, ಇದು 2 ಬೇಸ್ ಲೈನ್ ಬಿಟ್ಟು ಅದ್ರ ಮೇಲಿನ 3 ಚೈನ್ ಒಳಗಡೆ ಗ್ಯಾಪ್ ಇರುತ್ತೆ 2 ಮಧ್ಯದಲ್ಲಿ, ಅಲ್ಲಿಂದ ಕಂಬಗಳನ್ನ ಹಾಕಬೇಕು. 1 ಕಂಬ ಆಯಿತು ಅಂದರೆ ಫಸ್ಟಿಗೆ 3 ಚೈನ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ 2 ಆಗುತ್ತೆ. ಇವಾಗ 3 ಆಯಿತು. 1 2 3 4 5 6 ಹಾಕಬೇಕು. ಟೋಟಲಾಗಿ ನಾನೊಂದು ಮಿಸ್ ಆಯಿತು, ಮತ್ತು ನಾನು ತೆಗೆದು ಹಾಕಿದ್ದೀನಿ. ನೋಡಿ 2 ಚೈನ್ ಹಾಕಿಬಿಟ್ಟು ಇಲ್ಲಿ ದಾರ ಕಾಣ್ತಾ ಇರುತ್ತೆ, 2 ದಾರ ಕ್ಲೀನಾಗಿ ಕಾಣುತ್ತೆ. ಅಲ್ಲಿ ನೋಡಿ ತೋರಿಸ್ತೀನಿ ನಾನು ಬೇಕಾದ್ರೆ. ಇಲ್ಲಿ ನೋಡಿ ಇಲ್ಲಿ 2 ದಾರ ಇದೆಯಲ್ಲ, ಇವಾಗ ಬರುತ್ತೆ ನೋಡಿ ತೋರಿಸ್ತೀನಿ ನಾನು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಒಂದ್ಸರಿ ಈ 2 ಇದೆಯಲ್ಲ, ಈ ದಾರದಲ್ಲೇ ನಾವಿವಾಗ ನೋಡಿ ಇಲ್ಲಿ ಬಂತಲ್ಲ, ಈ 2 ದಾರದಲ್ಲೇ ನಾವಿವಾಗ ಕಂಬಗಳನ್ನ ಹಾಕಬೇಕು. 3 ಚೈನ್ ಆದ್ರೆ ಹಾಕಿ, 2 ಚೈನ್ ಆದ್ರೆ ಹಾಕಿ. ಈ ಕಂಬದೊಳಗಡೆ ನೋಡಿ ಇಲ್ಲಿ ದಾರ ಕಾಣ್ತಾ ಇದೆಯಲ್ಲ, ಈ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಹೋಗಿರಬೇಕು. 2ರಿಂದ 1 ಕಂಬ. ತುಂಬ ಲೆಂತಿಯಾಗಿ ಕಂಬ ಎಳಿಬೇಡಿ, ಮೀಡಿಯಮ್ ಆಗಿ ಸೈಜ್ ಇರಲಿ. ಮತ್ತು ಇಲ್ಲಿ ಟೋಟಲಾಗಿ 5 ಕಂಬಗಳು ಬರುತ್ತೆ. ಫಸ್ಟಿಗೆ 2 ಚೈನ್ನ ಕೌಂಟ್ ಮಾಡಿಕೊಂಡ್ರೆ ಟೋಟಲಾಗಿ ಅದನ್ನು ಸೇರಿಸ್ಕೊಂಡ್ರೆ 5 ಕಂಬಗಳು. ಈಸಿಯಾಗಿ ಅಲ್ಲಿ ದಾರ ಕಾಣುತ್ತೆ, ಕ್ಲೀನಾಗಿ ನೀವು ಆರಾಮಾಗಿ ಹಾಕ್ಬೋದು, ಯಾವುದೇ ಏನು ಕಷ್ಟ ಆಗೋದಿಲ್ಲ. ಇಲ್ಲಿ ನೋಡಿ 5 ಕಂಬಗಳನ್ನ ಹಾಕಿದ್ದೀನಲ್ಲ, ಅದೇ ಥರನ ಇಲ್ಲೂ ಸಹ 5 ಕಂಬಗಳನ್ನ ಹಾಕ್ತೀನಿ. ಇಲ್ಲಿ ಬೇಕಂದರೆ ನೀವು ಬೀಡ್ಸ್ನ ಆ್ಯಡ್ ಮಾಡ್ಬೋದು, ಬಟ್ ಬೀಡ್ಸ್ನ ನಾನು ಟ್ರೈ ಮಾಡಿದೆ, ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ನೋಡಿ ಇವಾಗ ಇಲ್ಲಿ ನಾವು 6 ಕಂಬ ಹಾಕಿದ್ವಲ್ಲ, ಆ ಗ್ಯಾಪ್ ಇದೆಯಲ್ಲ 3 ಚೈನ್ ಒಳಗಡೆಗೆ, ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ನಾವು ಕಂಬಗಳನ್ನ ಹಾಕಬೇಕು. ಇಲ್ಲಿನೂ ಸಹ ನಾವು 5ರಿಂದ 6 ಕಂಬಗಳನ್ನ ಫಿಲ್ ಮಾಡಬೇಕು. ಕರೆಕ್ಟಾಗಿ ಆಗುತ್ತೆ. ಆ 3 ಚೈನ್ ಒಳಗಡೆಗೆ ನಾವೇನು ಕಂಬಗಳನ್ನ ಹಾಕ್ತೀವಲ್ಲ ಕರೆಕ್ಟಾಗಿ ಬರುತ್ತೆ. ನೀವು ಹಾಕುವಾಗ ಹೊಸೊಬ್ರು ಹಾಕುವಾಗ ಒಂದು 4 ಚೈನ್ ಹಾಕಿ ಟ್ರೈ ಮಾಡಿ, ಆಮೇಲೆ ನೀವು 3 ಚೈನ್ ಹಾಕ್ಬೋದು. ನೋಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇತ್ತಲ್ಲ ಬೇಸ್ ಲೈನ್, ಅದ್ರ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಿ ಮತ್ತು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 2 ಆರ್ಚಿಂದ 1 ಕುಚ್ಚನ್ನು ಸಹ ಕಟ್ಬೋದು, ಅಥವಾ ಒಂದ್ರ ಪಕ್ಕ ಒಂದು ಕಟ್ಬೋದು. ನೋಡಿ ನೀಟ್ ಫಿನಿಶಿಂಗ್ ಇದೆ. ಎಷ್ಟು ನಾನು ಹೇಳಿದ ಕೌಂಟಿಂಗ್ ಪ್ರಕಾರನೇ ನೀವು ಹಾಕ್ಕೊಂಡು ಹೋದರೆ ಈ ಡಿಸೈನ್ ಫುಲ್ಲು ನೀಟಾಗಿ ಒಂದೇ ಸ್ಟೆಪ್ನಲ್ಲಿ ನೀವು ಇದನ್ನು ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಹೊಸ ಥರ ಡಿಸೈನು. ಕಂಬಗಳು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ವಿಡಿಯೋನ ಇನ್ನೊಂದು ಸರಿ ಟ್ರೈ ಮಾಡಿ, ಇನ್ನೊಂದು ಸರಿ ನೋಡಿ, 1 ಅಲ್ಲ 2 ಸರಿ ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ದಾರನ ಕಟ್ ಮಾಡಿಬಿಡ್ತೀನಿ ನಾನು. ಮಾಡಿಬಿಟ್ಟು ಇವಾಗ ಕುಚ್ಚು ಕಟ್ಟಿ ತೋರಿಸ್ತೀನಿ. ಎಲ್ಲೇನು 4 ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. 137 ದಾರ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಡಿಸೈನ್ ಬಂದು ಈ ಥರ ಇದೆ ನೋಡಿ. ಎಲ್ಲೂ ಆರ್ಚು ನಿಮಗೆ ಕಾಣಿಸ್ತಾ ಇರ್ಬೋದು, ಸುಕ್ಕಿಲ್ಲ. ಆಮೇಲೆ ಹತ್ರಕ್ಕೆ ಯಾವ ಥರನೂ
ಡಿಫ್ರೆನ್ಸ್ ಕಾಣಲ್ಲ, ಒಂದೇ ಥರ ಕಾಣುತ್ತೆ. ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಒಂದು ಚಿಕ್ಕದು ಹೋಲ್ ಥರ ಗ್ಯಾಪ್ ಕಾಣುತ್ತೆ. ಅಲ್ಲಿ ಬೇಕಂದರೆ ನೀವು ಸ್ಮಾಲ್ ಸೈಜ್ ಬೀಡನ್ನ ಗಮ್ ಹಾಕಿ ಅಂಟಿಸ್ಕೋಬೋದು, ಇಲ್ಲಾಂದರೆ ಅದೇ ಥರನೇ ಬಿಡ್ಬೋದು. ಇದೇ ಥರನೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡುವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ ನಾನು ಮಧ್ಯದಲ್ಲಿ 2 ಬೀಡ್ಸ್ ಹಾಕಿದ್ನಲ್ಲ, ನೀವು ಈ ಕಡೆ ಕುಚ್ಚು ಪಕ್ಕನೂ ಆ ಕಡೆ ಈ ಕಡೆನೂ ಒಂದು ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 300ಇಂದ 400ವರೆಗೂ ಒಳಗಡೆ ನೀವು ಚಾರ್ಜ್ ಮಾಡ್ಬೋದು, 350ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.